ನಟಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಿಂದ ಹಿಟ್ ಅಂಡ್ ರನ್ ಕೇಸ್ ದಾಖಲಾಗಿದೆ. ದಿವ್ಯಾ ಸುರೇಶ್ ರಿಂದ ಹಿಟ್ ಅಂಡ್ ರನ್ ಮಾಡಲಾಗಿದ್ದು ಅಂದ್ರೆ ಮಹಿಳೆಗೆ ಗಾಯವಾಗಿದೆ. ಹಿಟ್ ಅಂಡ್ ರನ್ ಮಾಡಿ ದಿವ್ಯಾ ಸುರೇಶ್ ಪರಾರಿಯಾಗಿದ್ದಾರೆ. ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ನಡೆದಿರತಕ್ಕಂತಹ ಅಪಘಾತ ಇದು. ದಿವ್ಯಾ ಕಾರ್ ಡಿಕ್ಕಿಯ ರಭಸಕ್ಕೆ ಬೈಕ್ನಿಂದ ಮೂವರು ಬಿದ್ದಿದ್ದಾರೆ. ಇದೇ ತಿಂಗಳ 4ರ ರಾತ್ರಿ 1:30ಕ್ಕೆ ನಡೆದಿರತಕ್ಕಂತಹ ಘಟನೆ ಇದು. ದಿವ್ಯಾ ಕಾರ್ ಡಿಕ್ಕಿಯ ರಭಸಕ್ಕೆ ಬೈಕ್ನಿಂದ ಮೂವರು ಬಿದ್ದಿದ್ದಾರೆ. ದೂರುದಾರ ಕಿರಣ್ ಸಂಬಂಧಿ ಅನುಷಾಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿತ್ತು. ಹೀಗಾಗಿ ಬೈಕ್ನಲ್ಲಿ ಕಿರಣ್ ಸಂಬಂಧಿಗಳಾದ ಅನುಷಾ, ಅನಿತಾ ಆಸ್ಪತ್ರೆಗೆ ತೆರಳುತ್ತಾ ಇದ್ರು. ಈ ವೇಳೆ ಬ್ಯಾಟರಾಯನಪುರದ ಎಂಎಂ ರಸ್ತೆಯ ಬಳಿ ನಾಯಿಗಳು ಬೊಗಳಿದ್ವು. ಭಯದಿಂದ ದೂರುದಾರ ಕಿರಣ್ ಬೈಕನ್ನ ಸ್ವಲ್ಪ ಬಲಕ್ಕೆ ಎಳೆದಿದ್ದಾರೆ. ಈ ವೇಳೆ ಫಾಸ್ಟ್ ಆಗಿ ಬಂದಂತ ದಿವ್ಯಾ ಸುರೇಶ್ ಅವರ ಕಾರು ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಕಾರ್ ಡಿಕ್ಕಿ ಹೊಡೆದಾಗ ಮಹಿಳೆಯ ಕಾಲಿನ ಮಂಡಿ ಚಿಪ್ಪಿಗೆ ಪೆಟ್ಟಾಗಿರುತ್ತೆ. ಕೂಡಲೇ ಗಾಯಾಳುಗಳನ್ನ ನೋಡದೆ ಕಾರ್ ನಿಲ್ಲಿಸದೆ ಎಸ್ಕೇಪ್ ಆಗಿದ್ದಾರೆ ದಿವ್ಯಾ ಸುರೇಶ್. ಏನೋ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಬಂದು ನೋಡಬಹುದಿತ್ತು, ಆದರೆ ಅವರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಪರೀಕ್ಷೆಯನ್ನ ನಡೆಸಿದಂತಹ ವೈದ್ಯರು ಕಾಲಿನ ಮಂಡಿ ಚಿಪ್ಪು ಮುರಿದಿರೋದಾಗಿ ಟ್ರೀಟ್ಮೆಂಟ್ ಅನ್ನ ನೀಡಿದ್ದಾರೆ. ಬಳಿಕ 7ನೇ ತಾರೀಕು ಬ್ಯಾಟರಾಯನಪುರ ಸಂಚಾರಿ ಠಾಣೆಗೆ ದೂರು ನೀಡಿದ್ದಾರೆ ಗಾಯಾಳು ಸಂಬಂಧಿ ಕಿರಣ್. ಈ ವೇಳೆ ನಟಿ ದಿವ್ಯಾ ಸುರೇಶ್ ಕಾರ್ನಿಂದ ಡಿಕ್ಕಿ ಹೊಡೆದು ಹೋಗಿರೋದು ಗೊತ್ತಾಗಿದೆ. ಬಳಿಕ ಸಿಸಿಟಿವಿ ಮೂಲಕ ಕಾರ್ ನಂಬರ್ ಅನ್ನ ಟ್ರೇಸ್ ಮಾಡಿ ದಿವ್ಯಾ ಸುರೇಶ್ ಅನ್ನ ಪೊಲೀಸರು ಕರೆಸ್ತಾರೆ. ದಿವ್ಯಾ ಸುರೇಶ್ ಕಾರ್ ಪತ್ತೆ ಮಾಡಿ ಸೀಸ್ ಮಾಡಲಾಗುತ್ತೆ. ರಾತ್ರೋರಾತ್ರಿ ಕಾರ್ ಬಿಡಿಸಿಕೊಂಡು ಹೋಗಿರ್ತಾರೆ ದಿವ್ಯಾ ಸುರೇಶ್. ಸದ್ಯ ತನಿಖೆಯನ್ನ ಮುಂದುವರಿಸಿದ್ದಾರೆ ಬ್ಯಾಟರಾಯನಪುರ ಸಂಚಾರಿ ಪೊಲೀಸರು. ಈ ನಡುವೆ ಬಿಜೆಎಸ್ ಆಸ್ಪತ್ರೆಯಲ್ಲಿ ಗಾಯಾಳು ಅನಿತಾಗೆ ಆಪರೇಷನ್ ಅನ್ನ ಮಾಡಲಾಗುತ್ತೆ. ಮಂಡಿ ಚಿಪ್ಪಿಗೆ ಆಪರೇಷನ್ ಅನ್ನ ಮಾಡಿದ್ದಾರೆ ವೈದ್ಯರು. 2 ಲಕ್ಷ ಹಣ ಆಪರೇಷನ್ಗೆ ಖರ್ಚಾಗಿದೆ. ಇದುವರೆಗೂ ಸಂತ್ರಸ್ತ ಮಹಿಳೆಯನ್ನ ದಿವ್ಯಾ ಸುರೇಶ್ ಸಂಪರ್ಕಿಸಿಲ್ಲ ಅನ್ನುವಂತಹ ಮಾಹಿತಿ ಇದೆ. ಅದೇ ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯರ್ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ. ಅವರು ಸ್ಟಾಪು ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ಲಿಲ್ಲ. ಹಾಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಏನಾಯಿತು? ಆಮೇಲೆ ಮಾಮೂಲಿ ನಾವು ತುಂಬ ಕಾಲು ಓಪನ್ ಆಗಿದ್ದರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರನ್ನ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪ್ರೇಷನ್ಗೆ ಕರ್ಕೊಂಡೋಗಿ ನ್ಯೂ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ ಬಿಜೆಎಸ್ಗೆ ಕರ್ಕೊಂಡು ಹೋಗಿ ಬಿಜೆಎಸ್ಸಲ್ಲಿ ಈಗ ಆಪ್ರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದಮೇಲೆ. ಓಕೆ, ಆಮೇಲೆ ಏನಾಯಿತು? ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗೊತ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್ ಮಾಡಿದ್ದಾರೆ. ಅವರು ಏನು ಸ್ಟೇಷನ್ಗೆ ಬಂದಿದ್ರಂತೆ. ಒಂದು ಎಲ್ಲ ಕೊಟ್ಬಿಟ್ಟು ಫೋಟೋ ಕೊಟ್ಬಿಟ್ಟು ಅವ್ರು ಹೇಳಿಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಬಟ್ ನಮ್ಗೇನು ಪೇಷಂಟ್ ನೋಡಕ್ ಬಂದಿಲ್ಲ, ನಮಗೂ ಏನು ಮಾತಾಡಿಲ್ಲ. ಏನು ಹೆಂಗಿದ್ದಾರೆ ಏನು ಅಂತ ಏನು ಕೇಳಿಲ್ಲ. ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲೇ ಠಾಣೆಯಿಂದ ಒಂದು ಸುಮಾರು 200-300 ಮೀಟರ್ ದೂರಕ್ಕೆ ಎಂಎಂ ರಸ್ತೆಯಲ್ಲಿ ಈ ತಿಂಗಳ 4ನೇ ತಾರೀಕು ರಾತ್ರಿ 1:30 ಸಮಯದಲ್ಲಿ ಒಂದು ಕಪ್ಪು ಬಣ್ಣದ ಕಾರು ಮತ್ತು ಮೋಟರ್ ಸೈಕಲ್ ನಡುವೆ ಅಪಘಾತ ಆಗಿರೋದು ಗೊತ್ತಾಗಿದೆ. ಇದರಲ್ಲಿ ಸಂತ್ರಸ್ತರು 3 ದಿವಸ ಬಿಟ್ಟು ಅಂದರೆ 7ನೇ ತಾರೀಕು ದೂರನ್ನು ನೀಡಿದ್ದು. ಅದರ ಮೇಲೆ ಬ್ಯಾಟರಾಯನಪುರ ಸಂಚಾರಿ ಠಾಣೆಯಲ್ಲಿ 181 ಮತ್ತು 125A BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದಲ್ಲಿ ಅವರು ದೂರಿನ ಪ್ರಕಾರ ಇವರು ಟ್ರಿಪಲ್ ರೈಡಿಂಗಲ್ಲಿ ಹೋಗ್ತಾ ಇರ್ತಾರೆ ಬೈಕಲ್ಲಿ. ಟ್ರಿಪಲ್ ರೈಡಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಟಿ ಜಂಕ್ಷನಲ್ಲಿ